ಆ ಕಡೆ ಬರ್ರಿ ಲೈನ್ ಲೆವೆನ್ ಸೈಡ್ ನೋಡ್ರಿ. ಏನು ಊಟ ಸೀಕರ್ನಿ ಮದುವೆ ಮನೆ ಬೆಂಗಳೂರಿಂದ ಬಂದ್ರಿ ಅಮ್ಮ ಮಾಡಕ್ಕೆ. ಸರೋಜಮ್ಮ ಅಂತೇಳಿ ಬೆಂಗಳೂರಿಂದ ಬಂದಿದ್ದಾರೆ. ಸರೋಜಮ್ಮ ಹೇಳಿದಾರೆ. ಸರೋಜಮ್ಮ ಬರ್ತಾರೆ ಈಗ ಎಲ್ಲರೂ ಪಾಸ್ ಮಾಡಿದ್ದಾರೆ. ನನ್ನ ಬಾಜು ಬರ್ರಿ. ಹಿಂಗೆ ಬರ್ರಿ. ಹಿಂಗೆ ಇಡೋಣ ಎರಡು ಮೊಬೈಲ್ ಹಿಂಗೆ ಅವ್ರು ಹಂಗೆ ಇಡ್ರಿ. ನೀವು ನಾವು ಹೇಳಿದ್ವು ಹಿಂಗೆ ಟೈಪ್ ನಾ ಹಿಂದ ಮುಂದೆ ಆಗ್ಬಾರ್ದು. ಸರಿ ನೋಡು, ಇದ ವ್ಯಕ್ತಿನ ಕುತ್ಕೊಳಕ್ ಬರ್ತಿದ್ದಿಲ್ಲ. ಇವಾಗ ಚಕ್ರ ಮುಖ ಹಾಕೊಂಡು ಕುತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಕಾಲ್ ಫೋಲ್ಡ್ ಮಾಡಕ್ ಬರ್ತಿರ್ಲಿಲ್ಲ. ಇವಾಗ ಕಾಲ್ ಫೋಲ್ಡ್ ಮಾಡಿ ಕುತ್ಕೊಂತಾ ಇದ್ದಾರೆ. ಎಲ್ಲಿದ್ದಾರೆ ನಿಮ್ಮ ಶ್ರೀಮತಿ? ಮೊನ್ನೆ ಬಂದು ಹತ್ಕೊಂಡ್ಬಿಟ್ಟಿದ್ರಿ ಇವರು. ನನ್ನ ಗಂಡನಿಗೆ ಅದೊಂದು ಸರಿ ಮಾಡ್ಕೊಡಿ ಅಂತಂದು ಈ 4-5 ದಿನದಲ್ಲೇ ಸರಿ ಹೋದ. ಸ್ಟಾಪ್ ನಂದು ಇವಾಗ ಬರಲ್ಲ. ಸ್ವಲ್ಪ ಹಾಕ್ಲಿ ಸಾಕಾ? ಏನಿದೆ ಹೆಸರು? ಮೇಕನಾ? ಬರ್ತಿ ಪಾದ ಬರ್ತಿ ಮೇಕನ ಬರ್ತಿ. ಜಾಗ ಹೋಳಿಗೆ ಆಗ್ತಾ ಬರ್ಬೇಕು. ಹಂಗೆ ಮೊಸರನ್ನೇನಿದೆ? ಮೊಸರನ್ನೇ ಸ್ಟಾರ್ಟ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಉಡುಪಿ ಮಠದಿಂದ ಇಲ್ಲಿವರೆಗೂ ಬಂದ್ರು ಪ್ರತಿನಿತ್ಯನೂ ಅನ್ನದಾಸೋಹ ಇದೇ ರೀತಿಯಾಗಿ ನಡೀತಾ ಇದೆ. ನಾವು ಯಾರ ಹೆಸರು ಹೇಳ್ಕೊಂಡ್ ಬರ್ತಾ ಇದೀವಿ? ರಾಘವೇಂದ್ರ ಸ್ವಾಮಿ ಅವರ ಹೆಸರು. ರಾಯರ ಹೆಸರನ್ನು ಹೇಳ್ಕೊಂಡ್ರೆ ಯಾರಿಗೂ ಅನ್ನದಲ್ಲಿ ಕೊರತೆ ಇಲ್ಲ. ಅರ್ಥ ಆಯ್ತಲ್ವಾ? ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸ ಪಟ್ಟಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನಾನು ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಭಕ್ತಾದಿಗಳಲ್ಲ, ನೀವೇ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತಿನಿತ್ಯನೂ ಅವರ ಮಂತ್ರಾಲಯದಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ. ಗೊತ್ತಲ್ವಾ? ಅದಕ್ಕೆ ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ಅರ್ಥ ಆಯ್ತಲ್ವಾ? ರಾಯರ್ನ ನಂಬಿ ರಾಯಲ್ ಆಗಿರೋಣ ಖಂಡಿತ. ಇಲ್ಲಿ ಯಾಕಂದ್ರೆ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರು ಒಬ್ರೇ. ಅವ್ರ ತರ ಪ್ರತಿರೂಪ ಬರುವುದಕ್ಕಾಗಲ್ಲ. ನಾವು ಅವರ ಪರಮ ಭಕ್ತರು, ನಾವು ರಾಯರ ಭಕ್ತರು. ಇಲ್ಲಿ ಆ ಮುಖಾಂತರದಲ್ಲಿ ನಿಮ್ಗೆ ತಿಳಿಸೋದು ಒಂದೇ, ರಾಯರ್ನ ನಂಬ್ರಿ, ನಿಮ್ಗೆಲ್ಲರಿಗೂ ಪವಾಡ ಆಗುತ್ತೆ. ರಾಯರು ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ. ರಾಯರದು ಒಂದು ಕೂದಲನ್ನು ಕೆಳಗಡೆ ಹೋಗಿಲ್ಲ. ಈ ಕೈಯಲ್ಲಿರ್ತಕ್ಕಂಥ ಒಂದು ಕೂದಲನ್ನು ಕೆಳಗಡೆ ಉದುರಿ ಬಿದ್ದಿಲ್ಲ. ಯಾಕಂದ್ರೆ ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿ
ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ರಾಯರು. ಅರ್ಥ ಆಯ್ತಲ್ವಾ? ರಾಯರ್ನ ಮಂತ್ರಾಲಯಕ್ಕೆ ಹೋಗ್ಬೇಕು. ನೀವೆಲ್ಲರೂ ಹೋಗ್ತೀರಾ ಮಂತ್ರಾಲಯಕ್ಕೆ? ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಇಲ್ಲಿ ಯಾಕಂದ್ರೆ ರಾಯರು ಜೀವಂತವಾಗಿ ನಿಲ್ತಿದ್ದು ಅಲ್ಲೇ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ರಾಯರಲ್ಲಿ ಕೋರಿಕೆಯನ್ನು ಕೇಳ್ಕೊಳ್ಳಿ. ಏನ್ ಕೇಳ್ಕೋಬೇಕು? ತಂದೆ, ನೀವಿದ್ದೀರ ತಂದೆ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ರಾಯರೇ ನೀವಿದ್ದೀರಾ ಅಂತ ಹೇಳಿದ್ರೆ ಸಾಕು, ರಾಯರು ಖಂಡಿತ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಇವತ್ತು ಸುಮಾರು 15,000 ಜನಕ್ಕೆ ಪವಾಡ ಆಗ್ತಾ ಇದೆ. ಏನ್ ಪವಾಡ ಆಯ್ತು ನನಗೂ ಗೊತ್ತಿಲ್ಲ. ನೋಡ್ದ, ಉಡುಪಿ ಮಠದಿಂದ ಇಲ್ಲಿವರೆಗೂ ಬಂದಿದ್ದೀನಿ. 4 ವರ್ಷ ಆಯ್ತು ನಾನು ಹುಡುಕ್ತಾ ಇದ್ದು. ನಾನು ಎಲ್ಲಿದ್ದೀನಿ ಅಂತ ಸಿಗಲ್ಲ. ಅವ್ರ ಕರ್ಮ ಕಳೆದೋದ್ರೆ ಮಾತ್ರ ನಾನು ಸಿಗೋದು. ಅರ್ಥ ಆಯ್ತಲ್ವಾ? ಯಾವ ಊರಲ್ಲಿದ್ದೀನಿ, ಒಟ್ಟಿನಲ್ಲಿ ಲೈವ್ ಬರ್ತೀನಿ. ಯಾವ ಊರಲ್ಲಿದ್ದೀನಿ ಅಂತ ಹೇಳಲ್ಲ ನಾನು. ಆ ಮುಖಾಂತರದಲ್ಲಿ ಅವ್ರ ಕರ್ಮ ಕಳೆದೋದ್ರೆ ಮಾತ್ರ ನಾನು ಸಿಗೋದು. ಅದಕ್ಕೆ ಖಂಡಿತ ನಿಮ್ಗೆಲ್ಲರಿಗೂ ಏನು ಭಕ್ತಿಯಿಂದ ಪೂಜಾದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ವ್ರತದಿಂದ ಪೂಜೆ ಮಾಡಿದ್ರೆ ಸಾಕು, ನಿಮ್ಮೆಲ್ಲರಿಗೂ ಪವಾಡ ಆಗುತ್ತೆ. ಇನ್ನೊಂದ್ಸಲ ಹೇಳಿ, ರಾಧೇ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ರಾಧೇ 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 ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹಾಕಿ ಎಲ್ಲ ಹಾಕ್ಬೇಕು. ಮದುವೆ ಮನೇಲಾದ್ರೂ ಈ ಥರ ಊಟ ಸಿಗುತ್ತಾ? ಹಾಂ ಹಾಂ ನಮ್ಮ ಜೊತೆನೇ ಹಾಂ. ಈ ರಾಜೇಗೌಡರು 10,000 ಸಲ ಫೋನ್ ಮಾಡಿದ್ದಾರೆ ನನಗೆ. ಗುರುಗಳೇ, ನಿಮ್ಗೆ 10,000 ಸಲ ಆಯ್ತು ನಾನು ಫೋನ್ ಮಾಡ್ತಾಯಿದ್ದು, ನಿಮ್ಮ ಲೈನ್ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಸಿಕ್ತಾ? ಹಾಂ, ಏನಾಗ್ತದೆ? ಲೈವ್ ಅಲ್ಲ, ನೆಟ್ಟೇ ಇಲ್ಲಲ್ಲ, ಟವರೇ ಇಲ್ಲ. ಟವರ್ ಇದ್ರೆ ಯಾಕೆ ಬರ್ತಾ ಇಲ್ಲ? ಮತ್ತ ಡ್ರೈವರ್ ಯಾರು ಕರೀರಿ, ಅವರು ಊಟ ಮಾಡಲಿ. ಅವ್ನ ಕಾರಲ್ಲಿ ಮಲಗಿಸಿ ನೀವು ಊಟ ಮಾಡ್ತಾ ಇದ್ದೀರಾ, ಅವನು ಕರಿಬೇಕು. ಕರೀರಿ ಕರೀರಿ. ಓಹೋ, ಅಲ್ಲಿ ಊಟ ನಿಮ್ಮದು ಸಪ್ರೇಟ್ ಆಗೈತಾ ಊಟ? ಅವ್ರದ್ದೊಂದು ಊಟ, ನಿಮ್ಮದೊಂದು ಊಟ. ನೋಡಿ, ನಮ್ಮ ಕಿಂಗ್ ನಿಮ್ಮ ಹೆಸರು ಇನ್ನು ಮುಂದೆ ಅಲ್ಲ, ಇನ್ನು ಮುಂದೆ ಪ್ರಶಾಂತ್ ಅಲ್ಲ, ಕಿಂಗೇ ಇನ್ನು ಮುಂದೆ. ನೀವು ಕುತ್ಕೊಂಡು ಊಟ ಮಾಡ್ತಾ ಇದ್ದಿಲ್ಲ ಕರೆಕ್ಟಾಗಿ. ಪುಟಾಣಿಗಳು ನೋಡಿ ಎಷ್ಟು ಚೆಂದಾಗಿದ್ದಾರೆ. ಹಾಂ, ಆಯ್ತು ಮಾಡಿರಿ, ನೀವು ಮಾಡಿರಿ ಮಾಡಿರಿ ಮಾಡಿರಿ. ಬಾಳೆಹಣ್ಣು ಎಲ್ಲರಿಗೂ ಪ್ರತಿಯೊಂದು ಎಲೆಯಲ್ಲಿ ಇಟ್ಬಿಡ್ರಿ. ಬಾಳೆಹಣ್ಣು ಬಾಳೆಹಣ್ಣು ಇಟ್ಬಿಡಿ ಎಲ್ಲರಿಗೂ. ಬಾಳೆಹಣ್ಣು ಎಲ್ಲರಿಗೂ ಕೊಟ್ಬಿಟ್ರಿ.